ಪಾರ್ಕ್ ಬಾಲಭವನ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮಕ್ಕಳಿಗೆ ಅಂತಾನೆ ನಿರ್ಮಾಣವಾಗ್ತಾ ಇದೆ ಸ್ಕೇಟಿಂಗ್ ಬೋರ್ಡ್. ಚಿಣ್ಣರ ನೆಚ್ಚಿನ ಬಾಲಭವನದಲ್ಲಿ ತಲೆ ಎತ್ತಲಿದೆ ಸ್ಕೇಟಿಂಗ್ ಪಾರ್ಕ್. 1.5 ಕೋಟಿ ವೆಚ್ಚದಲ್ಲಿ ಸ್ಕೇಟಿಂಗ್ ಪಾರ್ಕ್ ನಿರ್ಮಾಣಕ್ಕೆ ಸಿದ್ಧತೆ ನಡೀತಾ ಇದೆ. ಬಾಲಭವನ ಸೊಸೈಟಿ ಯುವಜನ ಸಬಲೀಕರಣ ಇಲಾಖೆಯ ಸಹಯೋಗದಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹಿಂಭಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಚಿಂತನೆ ಮಾಡಲಾಗಿದೆ. ಬಾಲಭವನದ ಅರ್ಧ ಎಕರೆ ಪ್ರದೇಶದಲ್ಲಿ ಈ ಯೋಜನೆಗೆ ಈಗಾಗಲೇ ಸಿದ್ಧತೆ ಪ್ರಾರಂಭ ಆಗಿದೆ. ಹೈಬ್ರಿಡ್ ಮಾದರಿಯಲ್ಲಿ ಏಕಕಾಲಕ್ಕೆ 40 ಮಂದಿ ಸ್ಕೇಟಿಂಗ್ ಮಾಡಬಹುದು. ಜನವರಿ ಅಂತ್ಯಕ್ಕೆ ಕಾಮಗಾರಿ ಆರಂಭಿಸಿ ಮೇ ವೇಳೆ ಲೋಕಾರ್ಪಣೆಗೊಳಿಸುವ ಸಾಧ್ಯತೆ ಇದೆ. ಕಬ್ಬನ್ ಪಾರ್ಕ್ ಬಾಲಭವನಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭೇಟಿ ಕೊಡ್ತಾರೆ. ಅದರಲ್ಲೂ ಕೂಡ ಈ ವೀಕೆಂಡ್ ಬಂತು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗುವಂತ ಜಾಗ ಇದು. ಈಗ ಈ ಜಾಗಗಳಲ್ಲಿ ಚಿಣ್ಣರ ನೆಚ್ಚಿನ ಸ್ಕೇಟಿಂಗ್ ಪಾರ್ಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಚಿಂತನೆ ಮಾಡಲಾಗಿದೆ. 1.5 ಕೋಟಿ ವೆಚ್ಚದಲ್ಲಿ ಸ್ಕೇಟಿಂಗ್ ಪಾರ್ಕ್ ನಿರ್ಮಾಣಕ್ಕೆ ಈಗಾಗಲೇ ಎಲ್ಲ ತಯಾರಿ ನಡೀತಾ ಇದ್ದು, ಬಾಲಭವನ ಸೊಸೈಟಿ ಯುವಜನ ಸಬಲೀಕರಣ ಇಲಾಖೆಯ ಸಹಯೋಗದಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹಿಂಭಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಚಿಂತನೆ ಮಾಡಲಾಗಿದೆ. ಬಾಲಭವನದ ಅರ್ಧ ಎಕರೆ ಪ್ರದೇಶದಲ್ಲಿ ಈ ಯೋಜನೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜನವರಿ ಅಂತ್ಯಕ್ಕೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಮೇ ವೇಳೆ ಲೋಕಾರ್ಪಣೆಗೊಳಿಸುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮಕ್ಕಳು ಒಂದು ದಿನ ಕಳೆಯೋದಕ್ಕೆ ಉತ್ತಮ ಅವಕಾಶ ಮಾಡಿಕೊಡೋದಕ್ಕೆ ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೋಟಿಂಗ್ ಪಕ್ಕದಲ್ಲಿ ಬಾಲಭವನಲ್ಲಿ ಇವಾಗ ಸ್ಕೇಟಿಂಗ್ ಪಾರ್ಕನ್ನು ಓಪನ್ ಮಾಡ್ತಾ ಇದ್ದಾರೆ. ಸೊ 10 ಇಯರ್ಸ್ ಇಂದ ಎಲ್ಲರೂ ಮಕ್ಕಳು ಬಂದು ಸ್ಕೇಟಿಂಗ್ ಮಾಡ್ಬೋದು. ಒಲಿಂಪಿಕ್ ಲೆವೆಲ್ ತನಕ ಟ್ರೈನಿಂಗ್ ಕೊಡ್ತಾರೆ. ಇವಾಗ ಕರೆಂಟ್ಲಿ ಬಾಲಭವನಲ್ಲಿ ಟಾಯ್ ಟ್ರೈನ್ ಇದೆ, ಬೋಟಿಂಗ್ ಇದೆ, ಮತ್ತು ಇನ್ನೂ ಕೆಲವು ರೈಡ್ಸ್ ಇದೆ. ಸೊ ಇವಾಗ ಸ್ಕೇಟಿಂಗು ಓಪನ್ ಮಾಡಿದ್ರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಇನ್ನೂ ಜನ ಬಂದು ಸ್ಕೇಟಿಂಗು ಉಪಯೋಗಿಸ್ಬೋದು. ನಮಗೂ ತುಂಬ ಖುಷಿ, ಬಿಕಾಸ್ ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ನಮಗೆ ಯಾವತ್ತೂ ಸ್ಕೇಟಿಂಗ್ ಪಾರ್ಕ್ ಅಂತ ಕಾನ್ಸೆಪ್ಟ್ ಯಾವತ್ತೂ ನೋಡಿಲ್ಲ. ಸೊ ಇವಾಗ ಕಬ್ಬನ್ ಪಾರ್ಕ್ ಬಾಲಭವನಲ್ಲಿ ಓಪನ್ ಆಗೋದ್ರಿಂದ ನಾವು ಜಾಯಿನ್ ಮಾಡ್ಬೋದು. ನಾವು ಕಬ್ಬನ್ ಪಾರ್ಕ್ಗೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಒಂದು ಖಾಲಿ ಜಾಗ ಇದೆ, ಅದನ್ನು ನಮ್ಮ ಸರ್ಕಾರ ಸ್ಕೇಟಿಂಗ್ಗೆ ಉಪಯೋಗಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಇದೊಂದು ಒಳ್ಳೆ ಆಪರ್ಚುನಿಟಿ. ಯಾಕಂದರೆ ಎಲ್ಲೆಲ್ಲೋ ಹೋಗಿಂತ ನಮ್ಮ ಕಬ್ಬನ್ ಪಾರ್ಕ್ ಹತ್ರದಲ್ಲಿ ಬ್ಯಾಂಗ್ಳೂರಲ್ಲೇ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಇದು ಒಲಿಂಪಿಕ್ ಲೆವೆಲಲ್ಲಿ ಹೋಗ್ತಿರೋದ್ರಿಂದ ಇದು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲರೂ ಬಂದರೆ ಕಬ್ಬನ್ ಪಾರ್ಕ್ಗೆ, ಇಲ್ಲಿ ಸ್ಕೇಟಿಂಗ್ ಪಾರ್ಕ್ ಇದೆ, ಚೆನ್ನಾಗಿ ಆಡೋಣ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.